ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈಗ ವ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಮ್ಮ ಅಂಕಲ್ ಅವ್ರ ಅಂಗಡಿ ಹತ್ರ ಹೋಗಿದ್ದೆ. ಸೊ ಅವರು ನನಗೆ ತುಂಬ ಫೋರ್ಸ್ ಮಾಡಿ ತಗೋ ಎಳ್ನೀರು ಕುಡಿ ಅಂತ ಎಳ್ನೀರು ಕೊಟ್ಟರು. ಹಾಲು ಕುಡ್ಕೊಂಡು ಸೀದಾ ನಾನು ನಮ್ಮ ಮನೆಯವರಿಬ್ಬರು ಕೂಡ ಊರಿಗೆ ಬಂದು, ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ನಮ್ಮ ಮನೆಯವರು ಆಚೆ ಹೋದರು, ಅವ್ರ ಕೆಲಸ ಮುಗಿಸ್ಕೊಬರೋಣ ಅಂತ. ನಾವು ತಿರ್ಗಾ ರಿಟರ್ನು ಟೆಂಪಲ್ಗೆ ಹೋಗಬೇಕಾಗಿತ್ತು. ಸೊ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದೆ. ರೆಡಿ ಆಗಿಬಿಟ್ಟು ತಿರ್ಗಾ ನಾನು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ನಾವು ಫ್ಯಾಮಿಲಿ ಫುಲ್ಲು ಹೋದೋ. ಶ್ರೀ ಕ್ಷೇತ್ರ ಸಿದ್ದಪ್ಪಾಜಿ ಟೆಂಪಲ್ಗೆ ಹೋಗಿದ್ದದ್ದು. ತುಂಬ ಪವರ್ಫುಲ್ ಟೆಂಪಲ್ಲು. ಯಾರೆಲ್ಲ ಹೋಗಿಲ್ಲ ಒಂದ್ಸಲ ಅಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ನಮ್ಮ ಮನೆಯವರು, ನಮ್ಮ ಅಕ್ಕ, ನಮ್ಮ ಅಮ್ಮ ಎಲ್ಲ ಹೋಗಿದ್ದು. ಫುಲ್ ಫ್ಯಾಮಿಲಿನೇ ಹೋಗಿದ್ದು ಅಂತೇಳಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ತಿರ್ಗಾ ರಿಟರ್ನು ನಾವು ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಎಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಬೇಗನೆ ಮುಳುಗಿಸ್ಕೊಂಡು ಈ ಬಿಸಿಲಲ್ಲಿ ಕಾಲಿಡೋಕ್ಕಾಗ್ತಾಯಿಲ್ಲ, ಆದ್ರೂ ಕೂಡ ಹೋಗಲೇಬೇಕಾದಂಥ ಸನ್ನಿವೇಶ ಇದ್ದುದರಿಂದ ಹೋಗಿದ್ದೋ. ನೋಡಿ, ನಮ್ಮ ಮನೆಯವ್ರು ಕೂಡ ಆರಾಮಾಗಿ ಟೆಂಪಲ್ಗೆ ಹೋಗಿದ್ದು ಬಂದು ಕುಂತಿದ್ದಾರೆ. ಹಾಗೆ ನಮ್ಮ ಅಕ್ಕ, ನನ್ನ ತಂಗಿ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಾವು ತಿರ್ಗಾ ರಿಟರ್ನು ವಾಪಸ್ಸು ಬ್ಯಾಂಗ್ಳೂರ್ಗೆ ಬರಬೇಕಾಗಿತ್ತು ಅಂತ ಆಗಲೇ ಹೇಳಿದ್ನಲ್ಲ. ನಾನು ನಮ್ಮ ಮನೆಯವರಿಬ್ಬರು ಕೂಡ ಬ್ಯಾಂಗ್ಳೂರಿಗೆ ಹೊರಡಬೇಕಾದ್ರೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಆದ್ರೂ ನಾನು ಬೆಳಗ್ಗೆ ಮಾರ್ನಿಂಗು ನಾನು ಡ್ಯೂಟಿಗೆ ಹೋಗಬೇಕಾಗಿತ್ತು. ಡ್ಯೂಟಿಗೆ ಹೋದಂಥ ಕಾರಣದಿಂದ ನಾನು ಮಿಡ್ ನೈಟಲ್ಲೇ ಬಂದೋ. ಹಾಗೆ ಮಧ್ಯದಲ್ಲಿ ನಮ್ಮ ಮನೆಯವರು ನಿದ್ದೆ ಹಿಡಿತೈತೆ ಅಂದ್ಬಿಟ್ಟು ಟೀಗೆ ಬ್ರೇಕ್ ಹಾಕಿದ್ರು. ಟೀ ಕುಡ್ಕೊಂಡು ಮನೆ ಹತ್ರ ಬಂದು ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದು ಅವರು ಅಡುಗೆ ಮಾಡಿದರು. ಅಡುಗೆ ಹೋಗಿ ಊಟ ಮಾಡಿ ಲೇಟ್ ಆಗೋಯಿತು, 1 ಗಂಟೆ ರಾತ್ರಿನೇ ಆಗೋಯಿತು. ಊಟ ಮಾಡಿಕೊಂಡು ತಿರ್ಗಾ ಅಲ್ಲಿಂದ ನಾವು ನಮ್ಮ ಮನೆಗೆ ಬಂದು ಇವತ್ತು ಇಷ್ಟೇ ವ್ಲಾಗು. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಫಾಲೋ ಮಾಡಿಕೊಂಡೆ ನೋಡಿ.